ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಅರಣ್ಯ ಇಲಾಖೆ ಎಡವಟ್ಟು, ಧ್ವಜ ತೆರವುಗೊಳಿಸುವ ಮುನ್ನ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳುವಲ್ಲಿ ವೈಫಲ್ಯ. ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಗಿಲ್ಲ ಯಾವುದೇ ಮಾಹಿತಿ. ಕೂಡಂಬಲ ಗ್ರಾಮದಲ್ಲಿ ಎರಡು ಸಮುದಾಯಗಳ ನಡುವೆ ಗದ್ದಲ, ಪೊಲೀಸ್ ಎಂಟ್ರಿ, ಗ್ರಾಮವೀಗ ಬೂದಿ ಮುಚ್ಚಿದ ಕೆಂಡ. ಈಶ್ವರ್ ಖಂಡ್ರೆ ಒಬ್ಬ ಅಭಿವೃದ್ಧಿ ದೃಷ್ಟಿಹೀನ ರಾಜಕಾರಣಿಯಾಗಿದ್ದಾರೆ. ನಾನು ಮಾಡಿರುವ ಕಾರ್ಯಕ್ಕೆ ತಮ್ಮ ಮಗನ ಹೆಸರು ಹಾಕಿಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ. ಪಾಪನಾಸ್ ದೇವಸ್ಥಾನಕ್ಕೆ ಮತ್ತೊಮ್ಮೆ ಶಂಕುಸ್ಥಾಪನೆ ಮಾಡಲು ಜಿಲ್ಲಾಡಳಿತ ಅವಕಾಶ ಕೊಡಬಾರದು, ಭಗವಂತ್ ಖೂಬಾ ಆರೋಪ. ₹1 ಶುಲ್ಕ ಕಟ್ಟದೆ ಬೀದರ್ ನಗರದಾದ್ಯಂತ ಖಂಡ್ರೆಯವರು ಕಟೌಟ್ ಹಾಕಿಸಿದ್ದಾರೆ. ಪ್ರಧಾನಮಂತ್ರಿಗಳು ಶಂಕುಸ್ಥಾಪನೆ ಮಾಡಿದ ಕಾಮಗಾರಿಯನ್ನೇ ಮತ್ತೆ ಖಂಡ್ರೆಯವರು ಮಾಡಿದರೆ ಅದನ್ನು ನಾವು ವಿರೋಧ ಮಾಡ್ತೇವೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಆಕ್ರೋಶ. ಅಮರೇಶ್ವರ ಜಾತ್ರಾ ಮಹೋತ್ಸವ ಇದೇ ತಿಂಗಳ ಫೆಬ್ರವರಿ 12ರಿಂದ ಪ್ರಾರಂಭ. ಶಿವರಾತ್ರಿ ಜಾತ್ರೆಯಲ್ಲಿ ಮಾಂಸದ ಅಂಗಡಿ ಬಂದ್ ಮಾಡುವಂತೆ ಮನವಿ ಸಲ್ಲಿಸಿದ ವಿಶ್ವ ಹಿಂದೂ ಪರಿಷತ್ ಪದಾಧಿಕಾರಿಗಳು. ಅಂಗಡಿ ಪ್ರಮುಖರಿಗೆ ನಿರ್ದೇಶನ ನೀಡಲು ಒತ್ತಾಯ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಅರಣ್ಯ ಇಲಾಖೆ ಒಂದು ಎಡವಟ್ಟನ್ನು ಮಾಡಿಕೊಂಡಿದೆ. ಧ್ವಜ ತೆರವುಗೊಳಿಸುವ ಮುನ್ನ ಯಾವುದೇ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳುವಲ್ಲಿ ವೈಫಲ್ಯ ಕಂಡಿದೆ. ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಗಿಲ್ಲ ಈ ಕುರಿತು ಯಾವುದೇ ರೀತಿಯ ಮಾಹಿತಿ. ಕುಡಂಬಲ್ ಗ್ರಾಮದಲ್ಲಿ ಎರಡು ಸಮುದಾಯಗಳ ನಡುವೆ ಗದ್ದಲ ಉಂಟಾಗಿದೆ. ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಗ್ರಾಮವೀಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಅರಣ್ಯ ಇಲಾಖೆಯಿಂದ ಏಕಾಏಕಿ ಶಿಲುಬೆ ಮತ್ತು ಧ್ವಜ ತೆರವುಗೊಳಿಸುವ ವಿಚಾರವಾಗಿ ಎರಡು ಸಮುದಾಯಗಳ ಜನರ ನಡುವೆ ವಾದ ವಿವಾದವಾಗಿ ಪರ ಮತ್ತು ವಿರೋಧವಾಗಿ ಘೋಷಣೆಗಳು ಮೊಳಗಿ ಉಭಯ ತರರು ಕೈ ಮಿಲಾಯಿಸುವ ಹಂತಕ್ಕೆ ಹೋದ ಘಟನೆ ಚಿಟಗುಪ್ಪ ತಾಲೂಕಿನ ಕುಡಂಬಲ್ ಗ್ರಾಮದಲ್ಲಿ ಬುಧವಾರ ನಡೆದಿದೆ. ಸಕಾಲಕ್ಕೆ ಗ್ರಾಮ ಪ್ರವೇಶಿಸಿದ ಪೊಲೀಸರು ಇಬ್ಬರೂ ಸಮುದಾಯಗಳ ನಡುವಿನ ಒಂದು ನಡೀತಾ ಇರುವಂಥ ವಾದ ವಿವಾದಗಳನ್ನು ಅವರು ಬಿಡಿಸಿದ್ದಾರೆ. ಒಂದು ವಿಕೋಪಕ್ಕೆ ಅಂದರೆ ಯಾವುದೇ ರೀತಿಯ ಪರಿಸ್ಥಿತಿ ವಿಕೋಪಕ್ಕೆ ಹೋಗದಂತೆ ಎರಡೂ ಸಮುದಾಯದವರನ್ನು ನಿಯಂತ್ರಣ ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರು. ಈ ಬೆಳವಣಿಗೆಗಳ ನಡುವೆ ಗ್ರಾಮದಲ್ಲಿ ಇಂದು ಬಿಗುವಿನ ವಾತಾವರಣವಿದ್ದರೂ ಕೂಡ ಅರಣ್ಯ ಇಲಾಖೆಯ ಜಮೀನಿನ ಶಿಲುಬೆ ಕಟ್ಟೆ, ಶ್ರೀರಾಮನ ಭಾವಚಿತ್ರದ ಧ್ವಜಕಟ್ಟೆಯ ಅನತಿ ದೂರದಲ್ಲಿ ದಲಿತ ಎಡಗೈ ಸಮುದಾಯದ ನಾಯಕ ಬಾಬು ಜಗಜೀವನ್ ರಾಮ್ ಭಾವಚಿತ್ರದ ಧ್ವಜವನ್ನು ನೆಡಲಾಗಿದೆ. ಮೊದಲು ಶಿಲುಬೆಯ ಕಟ್ಟೆ, ಕಳೆದ ವಾರ ಶ್ರೀರಾಮನ ಕಟ್ಟೆ, ಇವತ್ತು ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರದ ಧ್ವಜ ಕೂಡ ನೆಡಲಾಗಿದೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವು ಪಡೆಯಲಿದೆ ಎನ್ನುವಂಥದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿದೆ. ಅಲ್ಲಿ ಒಂದಿಷ್ಟು ಮಾತಿನ ಚಕಮಕಿಗಳು ನಡೀತಾ ಇವೆ. ನಮ್ಮ ಧ್ವಜ ಇರಲಿ ಎನ್ನುವಂಥ ಒಳಜಗಳ ಶೀತಲ ಸಮರ ನಡೀತಾ ಇದೆ. ಆದರೆ ಎಲ್ಲ ಸಮುದಾಯದವರ ಒಂದು ಈ ರೀತಿಯ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಲಿಕ್ಕೆ ಪೊಲೀಸರು ಕೂಡ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ತಿರುವು ಪಡ್ಕೊಳ್ಳಿದೆ ಅನ್ನುವಂಥದ್ದು ಗ್ರಾಮಸ್ಥರಲ್ಲಿ ಈಗಾಗಲೇ ಸಾಕಷ್ಟು ಆತಂಕ ಕೂಡ ಮೂಡಿದೆ. ವಿಡಿಯೋ ಮಾಡ್ಕೋಣ ಅದು ಮಾರ್ಗೆ ಸಚಿವ ಈಶ್ವರ್ ಖಂಡ್ರೆಯವರು ಒಬ್ಬ ಅಭಿವೃದ್ಧಿ ದೃಷ್ಟಿಹೀನ ರಾಜಕಾರಣಿಯಾಗಿದ್ದಾರೆ. ಅವರಲ್ಲಿ ಅಭಿವೃದ್ಧಿ ಕುರಿತು ಯಾವುದೇ ರೀತಿಯ ದೂರದೃಷ್ಟಿತನ ಇಲ್ಲ. ಅವರು 4 ಬಾರಿ ಗೆಲುವು ಸಾಧಿಸಿದರೂ ಕೂಡ ಅದೆಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತೋ ಅಷ್ಟು ಆಗಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ಮಾಡಿದ್ದಾರೆ. ಇಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು ಈಶ್ವರ್ ಖಂಡ್ರೆ ವಿರುದ್ಧ ತಮ್ಮ ಮಾತಿನುದ್ದಕ್ಕೂ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಅವರು ಮಾತಾಡ್ತಾರೆ. 2022ರಲ್ಲಿ ಪ್ರಸಾದ ಯೋಜನೆ ಅಡಿಯಲ್ಲಿ ಬೀದರ್ ನಗರದ ಪಾಪನಾಶ ದೇವಸ್ಥಾನವನ್ನು ಗುರುತಿಸಿ ಆ ಕೇಂದ್ರಕ್ಕೆ ಪತ್ರ ಬರೆದಿದ್ದೆ ನಾನು. 2023ರಂದು ನಾವು ಪ್ರಸಾದ ಯೋಜನೆ ಅಡಿಯಲ್ಲಿ ಅನುದಾನ ಮಂಜೂರಾತಿ ಮಾಡಿದ್ದೇವೆ ಎಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದೆ. ಅದು ಕೂಡ ತೋರಿಸಿದ್ರು. ಈ ಎಲ್ಲ ಆಧಾರಗಳ ಮೇಲೆ ರಾಜ್ಯ ಸರ್ಕಾರ ಒಂದು ಮಾನಿಟರಿಂಗ್ ಏಜೆನ್ಸಿಗೆ ಟೆಂಡರ್ ಕೂಡ ಕರೆದಿದೆ. ನಂತರ 2024ರ ಮಾರ್ಚ್ 7ರಂದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕವಾಗಿ ಶಂಕುಸ್ಥಾಪನೆ ಕೂಡ ನೆರವೇರಿಸಿದ್ದಾರೆ. ಅದೇ ಶಂಕುಸ್ಥಾಪನೆಯನ್ನು ಈಗ ಮತ್ತೆ ಸಚಿವ ಈಶ್ವರ್ ಖಂಡ್ರೆ ಅವರು ತಮ್ಮ ಮಗನಿಂದ ಅಂದರೆ ತಾವು ಮಾಡಲಿಕ್ಕೆ ಹೊರಟಿದ್ದಾರೆ. ನಿಜಕ್ಕೂ ಕೂಡ ಇದು ಅಕ್ಷಮ್ಯ ಅಪರಾಧ. ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಅವಕಾಶ ಕೊಡಬಾರದು ಅನ್ನುವಂಥ ಮಾತನ್ನು ಖೂಬಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ.
ಇಷ್ಟೆಲ್ಲ ಆದರೂ ಕೂಡ ಸಚಿವ ಖಂಡ್ರೆಯವರು ಪಾಪನಾಸ್ ದೇವಸ್ಥಾನದ ಕಾಮಗಾರಿ ಆರಂಭಿಸಲು ಗುತ್ತಿಗೆದಾರರಿಗೆ ಬಿಡಲಿಲ್ಲ. ಕೊನೆಗೆ ಕಾಮಗಾರಿ ಬೇಗ ಪ್ರಾರಂಭಿಸಿ ಎಂದು ಪತ್ರಿಕಾ ಹೇಳಿಕೆಯನ್ನು ನಾನು ಬಿಡುಗಡೆ ಮಾಡಿದಾಗ ಆಗ ಕಾಮಗಾರಿ ಆರಂಭ ಮಾಡಿದ್ದಾರೆ. ಈಗಾಗಲೇ ಶಂಕುಸ್ಥಾಪನೆ ಮಾಡಿದರೂ ಕೂಡ ತಂದೆ ಮಕ್ಕಳಾದ ಸಂಸದ ಸಾಗರ್ ಖಂಡ್ರೆಯವರು, ಸಚಿವ ಈಶ್ವರ್ ಖಂಡ್ರೆಯವರು ಮತ್ತು ಜಿಲ್ಲಾಧಿಕಾರಿಗಳು ಕೇಂದ್ರ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಅನುಮತಿಯನ್ನು ಪಡೆಯದೆ ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರು ಹಾಕಿದ್ದಾರೆ. ಪುನಃ ಶಂಕುಸ್ಥಾಪನೆ ಮಾಡಲು ಹೊರಟಿರುವುದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಪ್ರಸಾದ ಯೋಜನೆ ಅಡಿಯಲ್ಲಿ ಪಾಪನಾಶ ದೇವಸ್ಥಾನಕ್ಕೆ ನಾನೇ ಅನುದಾನವನ್ನು ಕೊಡಿಸಿದ್ದೇನೆ ಎಂದು ಹೇಳಿ ಬೀದರ್ ನಗರದಾದ್ಯಂತ ಕಟೌಟ್ ಹಾಕಿಸಿಕೊಂಡು ಜನರಿಗೆ ದಿಶಾಭೋಲ್ ಮಾಡಲು ಹೊರಟಿದ್ದಾರೆ. ಪಾಪನಾಶ ಅಭಿವೃದ್ಧಿಯಲ್ಲಿ ಸಂಸದ ಸಾಗರ್ ಖಂಡ್ರೆ ಹಾಗೂ ಸಚಿವ ಈಶ್ವರ್ ಖಂಡ್ರೆ ಅವರ ಕೊಡುಗೆ ಶೂನ್ಯವಾಗಿದೆ. ಇದರಲ್ಲಿ ಅವರ ಯಾವುದೇ ರೀತಿಯ ಪಾತ್ರವಿಲ್ಲ. ನಿಮ್ಮ ಈ ರೀತಿಯ ಸುಳ್ಳಿನ ಕಂತೆ ನಡೆಯುವುದಿಲ್ಲ. ಭಾರತೀಯ ಜನತಾ ಪಕ್ಷ ಇದನ್ನು ಸಹಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ. ಜವಾಬ್ದಾರಿ ಸ್ಥಾನದಲ್ಲಿರುವಂಥವರು ಈ ರೀತಿ ಸುಳ್ಳು ಹೇಳಬಾರದು. ದೆಹಲಿಯಲ್ಲಿ ಅರಾಜಕತೆ ಉಂಟು ಮಾಡಬೇಡಿ ಎಂದು ಖೋಬಾ ಕಿಡಿಕಾರಿದ್ರು. ಒಂದು ವೇಳೆ ಪಾಪನಾಸ್ ದೇವಸ್ಥಾನಕ್ಕೆ ತಂದೆ ಮಕ್ಕಳ ಕೊಡುಗೆ ಏನಾದರೂ ಇದ್ದರೆ ದಾಖಲೆಗಳು ತಂದು ಸಾರ್ವಜನಿಕವಾಗಿ ತೋರಿಸಲಿ. ಪಾಪನಾಶ ಲಿಂಗದ ಮೇಲೆ ಕೈಯಿಟ್ಟು ಆಣೆ ಮಾಡಲಿ ಎಂದು ಸವಾಲೆಸೆದ ಖೋಬಾ ಅವರು, ಈಶ್ವರ್ ಖಂಡ್ರೆ ಅವರು ದೀಪ ಆರುವಾಗ ಜೋರಾಗಿ ಉರಿದಂತೆ ಕಳೆದೆರಡು ವರ್ಷಗಳಿಂದ ಅವರ ರಾಜಕೀಯ ನಡೀತಾ ಇದೆ. ಬಹುಶಃ ಅವರು ರಾಜಕಾರಣದ ಕೊನೆಯ ಹಂತದಲ್ಲಿದ್ದಾರೆ ಎಂದೆನಿಸುತ್ತಾ ಇದೆ ಎಂದು ಖೋಬಾ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ. ಭಾಲ್ಕಿಯಲ್ಲಿ ಬಿಜೆಪಿ ಶಾಸಕರು ಆರಿಸಿ ಬರ್ತಾರೆ ಎಂದು ಚಾಲೆಂಜ್ ಹಾಕಿದ್ರು. ಭವಿಷ್ಯ ಕೂಡ ನೋಡಿದ್ರು. ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸುಮಾರು 23 ಕೋಟಿ ಹಣವನ್ನು ತಂದಿದ್ದು ಅದು ಸತ್ಯ ಇದೆ. ಆ ಸತ್ಯವನ್ನು ಮರೆಮಾಚಲಿಕ್ಕೆ ಇವತ್ತು ಸುಳ್ಳಿನ ಸರ್ದಾರ ಈಶ್ವರ್ ಖಂಡ್ರೆ ಮತ್ತು ಅವರ ಮಗ ಇಡೀ ಬೀದರ್ ನಗರದಲ್ಲಿ ಕಟೌಟ್ಗಳನ್ನು ಹಾಕಿಕೊಂಡು ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ಇವತ್ತು ತೋರಿಸ್ಲಿಕ್ಕೆ ಹೊಂಟಿದ್ದಾರೆ. ಈಶ್ವರ್ ಖಂಡ್ರೆ ಅವರೇ ಮತ್ತು ಸಾಗರ್ ಅವರೇ ಪಾಪನಾಸ್ ದೇವಸ್ಥಾನದ ನಡೀತಿರುವ ಕಾಮಗಾರಿಗಳಲ್ಲಿ ನಿಮ್ಮ ಕೊಡುಗೆ, ತಂದೆ ಮಗನ ಕೊಡುಗೆ ಶೂನ್ಯ. ಮತ್ತು ಈಶ್ವರ್ ಖಂಡ್ರೆ ಅವರೇ, ನೀವು ಅಭಿವೃದ್ಧಿಯ ದೃಷ್ಟಿಹೀನ ರಾಜಕಾರಣಿ ಬೀದರ್ ಜಿಲ್ಲೆಯ. ಮತ್ತೊಮ್ಮೆ ಹೇಳ್ತೀನಿ, ಈಶ್ವರ್ ಖಂಡ್ರೆ ಅವರೇ, ನೀವು ಅಭಿವೃದ್ಧಿಯ ದೃಷ್ಟಿಕೋನ, ದೂರದೃಷ್ಟಿಯ ಹೀನ. 21 ಸೆಪ್ಟೆಂಬರ್ 2022ರಂದು ಈಗಾಗಲೇ ಪ್ರಸ್ತಾವನೆಯನ್ನ ಕೇಂದ್ರದಲ್ಲಿ ಚರ್ಚೆ ಆಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಕೊಟ್ಟಿದಂತ ಪತ್ರ 21 ಸೆಪ್ಟೆಂಬರ್ 2022. ಸೆಪ್ಟೆಂಬರ್ 21 ಮತ್ತೆ ಕೇಂದ್ರ ಸರ್ಕಾರ ಮತ್ತೊಂದು ಪತ್ರ 19/9/23 ಬೀದರ್ ಜಿಲ್ಲೆ ಪಾಪನಾಶವನ್ನ ಇದಕ್ಕೆ ನಾವು ಗುರುತಿಸಿದ್ದೀವಿ, ಪ್ರಸಾದ್ ಯೋಜನೆಯಲ್ಲಿ ನಿಯಮಾವಳಿ ಪ್ರಕಾರ ನಾವು ಗುರುತಿಸಿದ್ದೀವಿ ಅನ್ನುವಂಥದ್ದನ್ನ ಈ ಪತ್ರವನ್ನ ಇವತ್ತು ಕೊಡ್ತಾ ಇದ್ದೀನಿ. ಎಲ್ಲ ಕರ್ನಾಟಕ ಸರ್ಕಾರ ಕೊಟ್ಟಿದ್ದಂಥ ಪತ್ರಗಳು. 25 ಅಕ್ಟೋಬರ್ 2023ರಂದು ಈ ಪಾಪನಾಸ್ ದೇವಸ್ಥಾನವನ್ನ ಪ್ರಸಾದ್ ಯೋಜನೆಯಲ್ಲಿ ನಾವು ಮಂಜೂರಾತಿ ಮಾಡಿವೆ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರಕ್ಕೆ ಪತ್ರ ಕೊಟ್ಟಿರ್ತಾರೆ. ಇವೆಲ್ಲ ಆಧಾರದ ಮೇಲೆ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಆಲ್ರೆಡಿ ಒಂದು ಏಜೆನ್ಸಿಯನ್ನ, ಅಂದ್ರೆ ಮಾನಿಟರಿಂಗ್ ಏಜೆನ್ಸಿ ಅನ್ನ ತಗೊಲಿಕ್ಕೆ ಆಲ್ರೆಡಿ 23ರಲ್ಲಿ ಅವರಿಗೆ ಟೆಂಡರ್ ಕಾಲ್ ಫಾರ್ಮ್ ಕೂಡ ಮಾಡಿರ್ತದೆ.
ಈಶ್ವರ್ ಖಂಡ್ರೆ ಮತ್ತು ಅವರ ಮಗನ ಏನಾದರೂ ಈ ದೇವಸ್ಥಾನಕ್ಕೆ ಕೊಡುಗೆ ಇದೆ ಅಂದ್ರೆ 1 ವರ್ಷದ ಹಿಂದೆ ಕಾಮಗಾರಿಯನ್ನ ಪ್ರಾರಂಭ ಆಗಬೇಕಾಗಿತ್ತು. ಸುಮಾರು 6-9 ತಿಂಗಳಿನಿಂದ ಟೆಂಡರ್ ಆಗಿ ಗುತ್ತಿಗೆಗಾರರನ್ನ ನೇಮಿಸಲಾಗಿದೆ. ಆ ಯಾನು ದುರುದ್ದೇಶದಿಂದ ಇಲ್ಲಿಯವರೆಗೆ ಕಾಮಗಾರಿಯನ್ನ ಪ್ರಾರಂಭ ಮಾಡಲಿಕ್ಕೆ ಆ ಗುತ್ತಿಗೆದಾರರನ್ನು ಬಿಟ್ಟೇ ಇಲ್ಲ. ಅದಕ್ಕೆ ಮತ್ತು ನಾನು ಕಳೆದ 2 ತಿಂಗಳ ಹಿಂದೆ ಕೇಂದ್ರದ ಟೂರಿಸಂ ಸಚಿವರಾದಂಥ ಗಜೇಂದ್ರ ಶೇಖಾವತ್ ಅವರಿಗೆ ಹೋಗಿ ನಾನು ವಿನಂತಿ ಮಾಡಿಕೊಂಡಿದ್ದಾಗ ಆವಾಗ ಕರ್ನಾಟಕ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ತಕ್ಷಣವಾಗಿ ಕಾಮಗಾರಿ ಮಾಡ್ಬೇಕಂದಾಗ ಆವಾಗ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ತಂದೆ ಮಗ ತಮ್ಮ ಪ್ರಸಾದ ಯೋಜನೆಯಲ್ಲಿ ಪ್ರಸಾದ ಸಿಕ್ಕಿಲ್ಲ ಮತ್ತು ಭಾರತೀಯ ಜನತಾ ಪಕ್ಷ ಕೂಡ ಯಾವುದೇ ಕಾರಣಕ್ಕೆ ಇದನ್ನು ಸಹಿಸುವುದಿಲ್ಲ. ಇದಕ್ಕೆ ತಕ್ಕಂತೆ ನಾವು ಕೂಡ ನಮ್ಮದೇ ಆದಂಥ ರೀತಿಯಲ್ಲಿ ಇದಕ್ಕೆ ಪ್ರಚಾರ ತಗೊಂಡಿದ್ದೀವಿ, ಸಾಬೀತುಪಡಿಸಿವಿ. ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ಇದು ನಮ್ಮ ಯೋಜನೆ, ನಿಮ್ಮ ಸುಳ್ಳಿನ ಕಂತೆ ಇದು ನಡಿಬಿಡುವುದಿಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಇಂದು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಕೂಡ ಮಾತನಾಡಿದರು. ಪಾಪನಾಶ ದೇವಸ್ಥಾನದ ಅಭಿವೃದ್ಧಿ, ಜಿಲ್ಲಾ ಸಂಕೀರ್ಣ ಸೇರಿದಂತೆ ಹಲವು ಕಾರ್ಯಗಳಿಗೆ 4-5 ಬಾರಿ ಶಂಕುಸ್ಥಾಪನೆ ನೆರವೇರಿಸುವಂತಹ ಒಂದು ಕೆಟ್ಟ ಚಾಳಿ ಏನಿದೆಯಲ್ಲ, ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಮೈಗೂಡಿಸ್ಕೊಂಡು ಬಂದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕವಾಗಿ ಈಗಾಗಲೇ ಪಾಪನಾಶ ದೇವಸ್ಥಾನದ ಒಂದು ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಿದ್ದಾರೆ. ಅದೇ ಕಾಮಗಾರಿಗೆ ಮತ್ತೊಮ್ಮೆ ಹಠಕ್ಕ ಬಿದ್ದು ಸಚಿವರು ಮತ್ತು ಸಂಸದರು ಮತ್ತೊಮ್ಮೆ ಶಂಕುಸ್ಥಾಪನೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಖಂಡನೀಯವಾಗಿದೆ. ಹಾಗೇನಾದರೂ ಮಾಡಿದರೆ ಅಂದು ನಾವು ಹಾಜರಿರ್ತೇವೆ, ನಮ್ಮ ಕಾರ್ಯಕರ್ತರು ಕೂಡ ಹಾಜರಿರ್ತಾರೆ, ಅದನ್ನು ನಾವು ವಿರೋಧಿಸ್ತೇವೆ, ಅಲ್ಲಿಯೇ ಧರಣಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಸೋಮನಾಥ್ ಪಾಟೀಲ್ ಹೇಳಿದರು. ₹1 ಮಹಾನಗರ ಪಾಲಿಕೆಯಲ್ಲಿ ಶುಲ್ಕ ಕಟ್ಟದೆ ಬೀದರ್ ನಗರದಾದ್ಯಂತ 100 ಕಟೌಟ್ಗಳನ್ನು ಸಾಗರ್ ಖಂಡ್ರೆ ಅವರು ಹಾಕಿಸ್ಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ತುಘಲಕ್ ದರ್ಬಾರನ್ನು ನಡೆಸ್ತಾ ಇದ್ದಾರೆ ಎಂದು ಪಾಟೀಲ್ ಹರಿಹಾಯ್ದರು. ರಾಜಕಾರಣಿಗಳು ತಪ್ಪು ಮಾಡಿರಬಹುದು, ಆದರೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇದಕ್ಕೆಲ್ಲ ಅವಕಾಶ ಕೊಡಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ಕೂಡ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ. ಕಾಂಗ್ರೆಸ್ ಕೈಗೊಂಬೆಯಾಗಿ ಜಿಲ್ಲಾಡಳಿತ ನಡೆದುಕೊಳ್ತಾ ಇದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಗಂಭೀರ ಆರೋಪವನ್ನು ಮಾಡಿದರು. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಪ್ರಯತ್ನದಿಂದ ಅನುದಾನ ಬಿಡುಗಡೆಯಾಗಿದೆ, ಹೀಗಾಗಿ ಮತ್ತೊಮ್ಮೆ ಶಂಕುಸ್ಥಾಪನೆ ಮಾಡುವುದು ತಪ್ಪು ಎಂದು ಹೇಳಿದರು. ಜಿಲ್ಲೆಯಲ್ಲಿ ಕೆಮಿಕಲ್ ಬ್ಲಾಸ್ಟ್ಗಳು ನಡೀತಾ ಇವೆ, ತಪ್ಪಿತಸ್ಥರ ವಿರುದ್ಧ ಯಾವುದೇ ಕಾನೂನು ಕ್ರಮಗಳು ಆಗ್ತಾ ಇಲ್ಲ ಎಂದು ಅಸಮಾಧಾನ ಕೂಡ ಹೊರಹಾಕಿದರು. ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಮಾತನಾಡ್ತಾರೆ. ಇದೇ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಅವರದೇ, ಬಾಬುರಾವ್ ಕಾರ್ಬಾರಿ, ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಶಶಿ ಹೊಸಳ್ಳಿ, ನಾಗಭೂಷಣ್ ಕಮಠಾಣೆ ಸೇರಿದಂತೆ ಇನ್ನು ಹಲವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರಸಾದ ಯೋಜನೆ ಬಗ್ಗೆ ಸಂಸದರು ಬಹಳಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ. ಇದು ಕಾಂಗ್ರೆಸ್ನವರು ಬಹುಶಃ ಎಲ್ಲ ಕಡೆ ಇದೊಂದು ಚಾಳಿ ಮಾಡ್ಕೊಂಡಿದ್ದಾರೆ. ಹಿಂದೆ ಸಿದ್ದರಾಮಯ್ಯನವರು ಕೂಡ ಬಂದು 2025 ಕೋಟಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಿ ಹೋಗಿದ್ರು. ಹಿಂದೆಲ್ಲ ಆದಂಥ ಯೋಜನೆಗಳಿಗೆ ಮತ್ತೊಂದ್ಸಲ ಶಂಕುಸ್ಥಾಪನೆ, ಅದು ಜಿಲ್ಲಾಧಿಕಾರಿಗಳ ಸಂಕೀರ್ಣ ಇರ್ಬೋದು, ಇನ್ನಿತರ ಕಾಮಗಾರಿಗಳಿರ್ಬೋದು, ಒಂದೊಂದು ಕಾಮಗಾರಿ 3-4 ಸಲ ಶಂಕುಸ್ಥಾಪನೆ ಮಾಡುವಂಥ ಒಂದು ಕೆಟ್ಟ ಚಾಳಿ ಇವತ್ತ ನಿಮ್ಮ ಸರ್ಕಾರ ಇರ್ಬೋದು, ಆದ್ರೆ ಪರ್ಮನೆಂಟ್ ಆಗಿ ನೀವು ನಿಮ್ಮದೇ ಸರ್ಕಾರ ಇರ್ತದೆ ಅಂತ ಹೇಳಿ ತಿಳ್ಕೊಳ್ಳೋದು. ಮತ್ತು ನಾಳೆ ದಿವಸ ನಮ್ಮ ಸರ್ಕಾರ ಬಂದಾಗ, ಅಥವಾ ಈಶ್ವರ್ ಖಂಡ್ರೆ ಅವರು ಭಾಲ್ಕಿಯಲ್ಲಿ ಶಾಸಕರಾಗಿದ್ದಾರೆ, ಅನೇಕ ಕಡೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಿದ್ದಾರೆ, ಅವರ ವಾರ್ಡ್ನಲ್ಲಿ ಒಂದು ಶಾಸಕರ ನಿಧಿಯಲ್ಲಿ ಅಂತದ್ದು ಅವ್ರು ಮತ್ತೊಂದ್ಸಲ ಉದ್ಘಾಟನೆ ಮಾಡಿದ್ರೆ ಸರಿಯಾಗುತ್ತಾ? ದೇಶದ ಪ್ರಧಾನಮಂತ್ರಿ, ವಿಶ್ವಕ್ಕೆ ನಾಯಕರಾದಂಥವ್ರು, ಅಂಥವ್ರು ಶಂಕುಸ್ಥಾಪನೆ ಮಾಡಿದ್ದನ್ನು ಇನ್ನೊಂದು ಸಲ ನಾವು ಹಠಕ್ಕೆ ಬಿದ್ದು ಶಂಕುಸ್ಥಾಪನೆ ಮಾಡ್ತೀವಿ ಅನ್ನೋದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಅದಕ್ಕೆ ಇದನ್ನು ನಾವು ಖಂಡಿಸ್ತೀವಿ. ಮತ್ತು ನಮ್ಮ ಪಕ್ಷದ ವತಿಯಿಂದ 7ನೇ ತಾರೀಕಿನಂದು ಮುಂಜಾನೆ 10 ಗಂಟೆಗೆ ಪಾಪನಾಶ್ ಲಿಂಗಕ್ಕೆ ಅಭಿಷೇಕ ಮತ್ತು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮ್ದೆಲ್ಲ ಕಾರ್ಯಕರ್ತರು ಕೂಡ ಹೊತ್ತು ಬರ್ತಾರೆ. ನಾವು ಯಾಕೆ ಇಟ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಸಂಸದರು ತಂದಿದ್ದಾರೆ, ಆ ಕಾಮಗಾರಿ ಚೆನ್ನಾಗಿ ನಡೀಲಿ ಅಂತ ಹೇಳಿ, ಬೇಗ ಪೂರ್ಣಗೊಳ್ಳಲಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕಂತ ಆ ಕಾಮಗಾರಿ ಇಟ್ಕೊಂಡಿದ್ದೀವಿ.
ಒಂದು ವೇಳೆ ಏನಾದರೂ ಹಠಕ್ಕೆ ಬಿದ್ದು ಅವ್ರ ಮತನೂ ನಾವು ಶಂಕುಸ್ಥಾಪನೆ ಮಾಡ್ತೀವಿ ಅಂದ್ರೆ ನಾವು ಅಲ್ಲೇ ಧರಣಿ ಮಾಡ್ತೀವಿ, ನಾವು ಅದಕ್ಕೆ ವಿರೋಧ ಮಾಡ್ತೀವಿ. ಇದರಲ್ಲಿ ಎರಡು ಮಾತು. ಅಷ್ಟು ಇಂಟೆನ್ಸಿಟಿ ಬ್ಲಾಸ್ಟ್ ಇದೆ ಅಂದ್ರೆ, ಕಾಲ್ ಕೊಟ್ರೆ ಕಾಲು ಹೋಗ್ತದೆ ಅನ್ನುವಂಥ ಒಂದು ಬ್ಲಾಸ್ಟ್ ಇದೆ ಅಂದ್ರೆ, ಇವತ್ತು ಒಬ್ಬ ಯುವಕನ ಕಣ್ಣು ಹೋಗಿವೆ ಎರಡು. ಕಣ್ಣು ಗುಡ್ಡಿ ತೆಗೆದ ನಂತರ ಒಳಗಡೆ ಆ ಬ್ಲಾಸ್ಟ್ ಆಗಿದ್ದಂತ ಪಾರ್ಟಿಕಲ್ಸ್ ಕಣ್ಣು ಗುಡ್ಡಿ ಒಳಗಡೆ ಬರ್ತಾ ಇವೆ. ಇನ್ನೊಬ್ಬ ಹುಡುಗಿ ಕಣ್ಣು ಒಂದು ಕಣ್ಣು ಕಳ್ಕೊಂಡಿದ್ದಾಳೆ. ಇವತ್ತು ಜೀವನ ಮರಣ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಅಷ್ಟು ದೊಡ್ಡ ಇಂಟೆನ್ಸಿಟಿ ಇರುವಂತ ಬ್ಲಾಸ್ಟ್ ಇದೆ ಅಂದ್ರೆ ಇದ್ರ ಹಿಂದ್ಗಡೆ ಯಾವುದೇ ಒಂದು ದೊಡ್ಡ ಸಾಜಿಶ್ ಇದೆ. ನಾನು ಈಶ್ವರ್ ಖಂಡ್ರೆ ಅವರಿಗೆ ಒತ್ತಾಯ ಮಾಡ್ತೀನಿ, ನಿಮ್ಮ ಸರ್ಕಾರ ಯಾವುದೋ ಒಂದು ತುಷ್ಟೀಕರಣ ಮಾಡೋದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದವರಿಗೆ, ಪೊಲೀಸರ ಮೇಲೆ ದಾಳಿ ಮಾಡಿದವರ ಕೇಸ್ಗಳು ನೀವು ಹಿಂಪಡಿತಾ ಇದ್ದೀರಿ. ಅದಕ್ಕೆ ಇವತ್ತು ನಾವು ಏನ್ ಮಾಡಿದ್ರು ನಡೀತದ ಅನ್ನುವಂತ ಒಂದು ಮನೋಸ್ಥಿತಿ ಒಂದು ಸಮುದಾಯದಲ್ಲಿ ಬರ್ತಾ ಇದೆ. ಬಹುಶಃ ಅದಕ್ಕಾಗಿ ಇವತ್ತ 11 ತಿಂಗಳ ಹಿಂದೆ ಬ್ಲಾಸ್ಟ್ ಆದ್ರೂ ನಮ್ಗೆ ಏನು ಮಾಡಿಲ್ಲ, ಈಗಾದ್ರೂ ಏನು ಮಾಡ್ಲಿಕ್ಕಿಲ್ಲ ಅನ್ನುವಂತ ಒಂದು ಮನೋಭಾವದಿಂದ ಇವತ್ತು ಅದನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಆತಂಕವಾದಿಗಳಿಗೆ ಸಹಾಯ ಮಾಡುವಂತ ಅಥವಾ ನೇರವಾಗಿ ಆತಂಕವಾದಿ ಕಾರ್ಯಕ್ರಮದ ಭಾಗ ಆಗಿರುವಂತ ಒಂದು ಇದು ಇರ್ಬೋದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. 11 ತಿಂಗಳಿಂದ ಏನ್ ಮಾಡ್ತಾ ಇದ್ದೀನಿ, ಅದನ್ನ ಹಾಗೆ ತನಿಖೆ ಮಾಡಬೇಕಿತ್ತು. ನಾನು ಈ ಕೇಸನ್ನು NIAಗೆ ಒಪ್ಪಿಸಬೇಕು. ಯಾಕಂದ್ರೆ ಇದರಿಂದ ದೊಡ್ಡ ಸಾಜಿಸಿದೆ. ಸಣ್ಣ ಸಣ್ಣ ಪಾರ್ಟಿಕಲ್ ಅಲ್ಲ, 7-8 ಜನರಿಗೆ ಒಂದೇ ಸಲ ಗಾಯ ಆಗಿದೆ. ಇದು ದೊಡ್ಡ ಬ್ಲಾಸ್ಟ್ ಇದೆ. ಅದಕ್ಕೆ ಈ ಕೇಸಿನ ತನಿಖೆ ಇದನ್ನು ಮಾಡ್ರಿ, ನೀವು ಏನಾಗ್ತಾ ಇದೆ ಅಂತ ಜಿಲ್ಲೆಯಲ್ಲಿ. ಮುಂದೆ ನಮ್ಮ ಜಿಲ್ಲೆಯ ಜನರು ಅದು ನಿಜವಾಗಿದ್ರೆ ನಾವು ಎಚ್ಚೆತ್ತುಕೊಂಡು ಇರಬೇಕು ಅಂತ ಹೇಳಿ ಅವರಿಗೆ ಗೊತ್ತ. ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಆ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಕಳೆದ 4-8 ವರ್ಷದಿಂದ ಅಲ್ಲಿ ವಾಸವಾಗಿದ್ದಾನ. ಒಂದು ಸಲ ನಾನು ಬಾಂಗ್ಲಾದೇಶ ಅಂತ ಹೇಳ್ತಾನೆ, ಒಂದು ಸಲ ನಾನು ಹೈದರಾಬಾದ್ ಅಂತ ಹೇಳ್ತಾನೆ, ಮತ್ತೊಂದು ಸಲ ನಾನು ಬಸವ ಕಲ್ಯಾಣ ಅಂತ ಹೇಳ್ತಾನೆ. ಧನ್ಯವಾದ ಹೇಳ್ತಾ, ಬೀದರ್ ಜಿಲ್ಲೆಯಲ್ಲಿ ಪಾಪನಾಶ್ ದೇವಸ್ಥಾನದ ಶಂಕುಸ್ಥಾಪನೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆಲ್ರೆಡಿ ಒಂದ್ಸಲ ಶಂಕುಸ್ಥಾಪನೆ ಮಾಡಿದ್ದಾರೆ ವರ್ಚುವಲ್ ಆಗಿ. ಪ್ರಧಾನಮಂತ್ರಿ ಮಾಡಿದ್ದು ಶಂಕುಸ್ಥಾಪನೆ ಅದು 2024ರಲ್ಲಿ. ಈಗ ಮತ್ತೆ ಮತ್ತೊಂದು ಸಲ ಮಾಡೋದು ಇದು ಏನು ಅವಶ್ಯಕತೆ ಇದೆ, ಯಾಕೆ ಮಾಡ್ಬೇಕಂತ ಈ ಒಂದು ಕೆಟ್ಟ ಮನಸ್ಥಿತಿ ಈಶ್ವರ್ ಖಂಡ್ರೆ ಅವರು, ಸಾಗರ್ ಖಂಡ್ರೆ ಅವರು ಈ ಥರ ಇದು ಮಾಡ್ತಾ ಇದ್ದಾರೆ. ಮಾಡಷ್ಟು ಭಾಳ ಕೆಲಸಗಳಿದ್ದಾವೆ. ಸರ್ಕಾರ ಕಾಂಗ್ರೆಸ್ ಇದೆ, ತಾವು ಮಂತ್ರಿ ಇದ್ರಿ, ಬೀದರ್ ಜಿಲ್ಲೆ ಉಸ್ತುವಾರಿ ಮಂತ್ರಿ ಇದ್ರಿ, ತಾವು ಅದು ವಿಶೇಷ ಮತ್ತು ಅರಣ್ಯ ಮಂತ್ರಿ. ತಾವು ಅರಣ್ಯ ಮಂತ್ರಿ ಆದ ನಂತರ ಎಲ್ಲ ಅರಣ್ಯದಾಗಿದ್ದ ಇದ್ದಂಥ ಚಿತ್ತಗಳು, ಆನೆಗಳು ಎಲ್ಲ ಹೊರಗೆ ಹೊಂಟಾವು. ನಮ್ಮ ಸೈಡ್ ಏನೋ ಹೆಚ್ಚಿನ ಅನಾಹುತ ಆಗಿಲ್ಲ, ಆದ್ರೆ ಮಂಡ್ಯ ಆ ಕಡೆ ಮೈಸೂರು, ಚಾಮರಾಜನಗರ ಆ ಸೈಡ್ದಾಗೆಲ್ಲ ಚಿತ್ತಗಳೇನದ, ನಮ್ಮ ರೈತರಿಗೇನದ, ಈ ಥರ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗೆ ನೀವೇನದ ಫಾರೆಸ್ಟ್ ಮಂತ್ರಿ ಇದ್ರಿ, ಉಸ್ತುವಾರಿ ಮಂತ್ರಿ ಇದ್ರಿ, ಇದ್ದಂಥ ಫಾರೆಸ್ಟ್ಗೆ ಏನದ ನೀವು ಬೇಲಿ ಹಾಕ್ಕೊಂಡು ಆ ಏನದ ಹಂದಿಗಳಿಗೆ ಹೊರಗೆ ಬರ್ಲಾರ್ದಂಗೆ ನೋಡ್ಕೊರಿ. ಇವತ್ತು ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾನು MLA ಇದ್ದಾಗ ಕೋಸಮ್ ಏನದ ಫಾರೆಸ್ಟ್ ಏನದ ನಾವು ಫೆನ್ಸಿಂಗ್ ಮಾಡ್ಲಿಕ್ಕೆ ಹಚ್ಚೀನಿ. ಅವಾಗ ಸರ್ಕಾರ ನಿಮ್ಮದೇ ಇತ್ತು, ಕಾಂಗ್ರೆಸ್ ಆದ್ರೆ ನಾ MLA ಇದ್ದ, ನಾನು ಮಾಡ್ಲಿಕ್ಕೆ ಹಚ್ಚೀನಿ. ಈಗ ನೀವರ ಮಂತ್ರಿ, ಎಲ್ಲ ನಿಮ್ಮ ಕೈದಾಗೆ ಇದೆ. ಅಡಿಗೆ ಮಾಡೋರು ನೀವು ಪೂರ ಏನದ ಎಲ್ಲ ಏನದ ಅಡಿಗೆ ಸಾಮಾನುಗಳು ನಿಮ್ಮ ಕೈದಾಗ, ಆದ್ರೆ ಇದು ಯಾಕೆ ಮಾಡ್ತಾ ಇಲ್ಲ ನೀವು? ಇವತ್ತು ನಮ್ದು ಎಳಿಗಳು ಪೂರ ಬೆಳಿತೀನಿ ನಡೆದ ರೈತರದೆಲ್ಲ, ರೈತರು ಬಿತ್ತಿನ ಸ್ವಲ್ಪ ಮಳಿಕೆ ಬರೋದು ಮೊದಲೇ ಬೆಳಿತಿಂದ ಹಾಕ್ಲತ್ತಾವ. ಇಂಥ ಸಮಸ್ಯೆ ಆಗ್ತಾವೇನದ ಕೆಲಸ ಕೊಡ್ರಿ, ಗಮನ ಕೊಡ್ರಿ. ಇವತ್ತು ನಿಮಗೆ ಮಗ MP, ನೀವು ಮಂತ್ರಿ, ಇಂಥ ದೊಡ್ಡ ಎಡ್ಡು ಉನ್ನತ ಸ್ಥಾನ, ದೊಡ್ಡ ಪವರ್ಫುಲ್ ಸ್ಥಾನ, ಸರ್ಕಾರ ನಿಮ್ಮದು, ಇದು ಕೆಲಸ ಬಿಟ್ಕೊಟ್ಟು ಇಂಥವೇನದ ಪ್ರಧಾನಮಂತ್ರಿ ಮಾಡಿ ಅಂತ ಶಂಕುಸ್ಥಾಪನೆ ವರ್ಚುವಲ್ ಆಗಿ ಮತ್ತೊಂದು ಸಲ ಮಾಡೋದು, ಇದು ಜನರು ಯಾರೂ ಏನದ ಇದಕ್ಕೆ ಸರಿ ಅನ್ನೋದಿಲ್ಲ. ಇದು ಕೆಟ್ಟ ಕೆಲಸ ಕೈ ಹಾಕಬೇಡ್ರಿ ಅಂತ ಹೇಳ್ತೀನಿ. ಧನ್ಯವಾದ. ಔರಾದ್ ಪಟ್ಟಣದ ಐತಿಹಾಸಿಕ ಹಿನ್ನೆಲೆಯ ಉದ್ಭವಲಿಂಗ ಶ್ರೀ ಅಮರೇಶ್ವರ ಜಾತ್ರಾ ಮಹೋತ್ಸವ ಇದೇ ತಿಂಗಳ ಫೆಬ್ರವರಿ 12ರಿಂದ ಪ್ರಾರಂಭ ಆಗ್ತಾ ಇದೆ. ಪಟ್ಟಣದಲ್ಲಿ ಮಾಂಸದ ಅಂಗಡಿಗಳು ಬಂದ್ ಮಾಡುವಂತೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಆಗ್ರಹ ಮಾಡಿದ್ದಾರೆ. ಧಾರ್ಮಿಕ ಶಕ್ತಿ ಕೇಂದ್ರ ಆಗಿರತಕ್ಕಂಥ ಗ್ರಾಮ ದೇವತೆ ಉದ್ಭವಲಿಂಗ ಶ್ರೀ ಅಮರೇಶ್ವರರು ಶಿವನ ಅವತಾರಿ. ಪ್ರತಿ ವರ್ಷ ಸಹ ಜಾತಿ ಭೇದ ಎನ್ನದೆ ಎಲ್ಲರೂ ಕೂಡ ಸೇರಿ ಭಕ್ತಿ ಭಾವದಿಂದ ಈ ಒಂದು ಜಾತ್ರೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂಥ ಜಾತ್ರೆಯಲ್ಲಿ ಮಾಂಸದ ಅಂಗಡಿಗಳು ಬಂದ್ ಮಾಡಿ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಬಾರದ
ಕಾಪಾಡುವಂತೆ ಮಾಂಸ ಮಾರಾಟ ಹಾಗೂ ಅಂಗಡಿಗಳು ತೆರೆಯದ ಹಾಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಮನವಿಯನ್ನು ಪರಿಗಣಿಸಬೇಕು, ಸೂಕ್ತ ನಿರ್ದೇಶನವನ್ನು ಮಾಂಸದ ಅಂಗಡಿ ಮಾಲೀಕರಿಗೆ ನೀಡಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಹಾಗೂ ಶಾಸಕ ಪ್ರಭು ಚವ್ಹಾಣ್ ಅವರಿಗೆ ಹಾಗೂ ತಹಸೀಲ್ದಾರರಾಗಿರ್ತಕ್ಕಂಥ ಮಹೇಶ್ ಪಾಟೀಲ್ ಅವರಿಗೂ ಕೂಡ ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿಗಳು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಮಾಂಸದ ಅಂಗಡಿಗಳು ತೆರೆಯದಂತೆ ಆ ಮಾಂಸದ ಅಂಗಡಿಗಳ ಮಾಲೀಕರಿಗೆ ಒಂದು ನೋಟಿಸನ್ನು ಕೊಡಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಾಂಸದ ಅಂಗಡಿಗಳು ತೆರಿಬಾರದು, ಸ್ವಚ್ಛತೆಯನ್ನು ಕಾಪಾಡುವಂತೆ ಆಗಬೇಕು ಅನ್ನುವಂಥ ಕಳಕಳಿಯ ಮನವಿಯನ್ನು ಕೂಡ ಒಂದು ಪದಾಧಿಕಾರಿಗಳು, ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿಗಳು ಶಾಸಕರಿಗೆ ಮತ್ತು ತಹಸೀಲ್ದಾರರಿಗೆ ಕೊಟ್ಟಿದ್ದಾರೆ. ಸಮಸ್ತ ಔರಾದ್ ತಾಲೂಕಿನ ಒಂದು ಸುಪ್ರಸಿದ್ಧ ಒಂದು ಜಾತ್ರೆ ನಡೀತಿದೆ. ಅಂಬರೇಶ್ವರ ಜಾತ್ರೆ ರಥೋತ್ಸವ ಶಿವರಾತ್ರಿ ಒಂದು ಭವ್ಯ ವಿಜೃಂಭಣೆಯಿಂದ ನಡೀತಿದೆ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕಲಿತು ಯಾವುದೇ ಭೇದವಿಲ್ಲದೆ, ಯಾವುದೇ ಪಕ್ಷವಿಲ್ಲದೆ, ಯಾವುದೇ ಒಂದು ಜಾತಿ ಇಲ್ಲದೆ ಈ ಔರಾದ್ ಪಟ್ಟಣಕ್ಕೆ ಅಂತಂದ್ರೆ ಸ್ವಚ್ಛತಾ ಇಡಬೇಕು, ಮತ್ತು ಮೀಟ್ ಶಾಪ್ ಬಂದಾಗಬೇಕು, ಮತ್ತು ಮಟನ್ ಶಾಪ್ ಬಂದಾಗಬೇಕು, ಬೀಫ್ ಬಂದಾಗಬೇಕು, ಚಿಕನ್ ಬಂದಾಗಬೇಕು, ಮತ್ತು ಎಲ್ಲ ಗಣ್ಮಾನ್ಯ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಗ್ರಾಮದ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ. ಇದರ ನಿಟ್ಟಿನಲ್ಲಿ ನಾವೊಂದು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಎಲ್ಲ ಬಂದ್ ಮಾಡ್ಲಿಕ್ಕೆ ಎಲ್ಲ ಅಂಗಡಿಗಳು ಎಲ್ಲ ಹೊಲಸನ್ನು ಸ್ವಚ್ಛತೆ ಮಾಡಬೇಕಂತ ಒಂದು ದೊಡ್ಡ ಮನವಿ ಕೊಟ್ಟಿದ್ದೆವು. ಎಲ್ಲ ಹಿಂದೂ ಸಂಘಟನಾ ಪರವಾಗಿ ಸಮಸ್ತ ಮತ್ತು ನಮ್ಮ ತಾಲೂಕಿನ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಮತ್ತು ನಮ್ಮ ಜೊತೆ ಎಲ್ಲ ಶರಣಪ್ಪ ಪಾಟೀಲ್ ಅವರಾಗಲಿ, ನಮ್ಮ ಬಸವರಾಜ್ ಚೊಕ್ಕಪಳ್ಳಿ ಆಗಲಿ, ಇವೆಲ್ಲ ವಿಶ್ವ ಹಿಂದೂ ಪರಿಷತ್ತು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇವರು ಇದ್ದಾರೆ, ಜೈ ಕರ್ನಾಟಕ ರಕ್ಷಣಾ ವೇದಿಕೆ, ಇಂಥವರೆಲ್ಲ ಗಣ್ಮಾನ್ಯ ವ್ಯಕ್ತಿಗಳಿಂದ ಸಮಸ್ತ ಭಕ್ತರಿಂದ ನಾವು ಒಂದು ಮನವಿ ತಹಶೀಲ್ದಾರ್ ಸಾಹೇಬರಿಗೆ, ಮನೆ ಶಾಸಕರು ಇದ್ದರು ಮತ್ತು ಪಟ್ಟಣ ಪಂಚಾಯತು ಔರಾದ್ ತಾಲೂಕಿನ ಮನೆ ದೇವರಾದಂಥ ಶ್ರೀ ಅಂಬರೇಶ್ವರ ಜಾತ್ರಾ 12 ತಾರೀಕಿಂದ ಜಾತ್ರೆ ಚಾಲು ಅದ. ಇಲ್ಲಿವರೆಗೆ ಔರಾದ್ನಲ್ಲಿ ಯಾವುದೇ ಸ್ವಚ್ಛತೆ ಆಗಿಲ್ಲ. ನೀವು ದೇವ್ರು ತಿರುವಂಥ ಓಣಿ ನೋಡ್ರಿ, ಅದು ಪೂರ ನಾಲಿಯದ ಗಬ್ಬು ವಾಸನೆ ಇರ್ತದ, ಚರಂಡಿ ವ್ಯವಸ್ಥೆ. ಆಗ ನಮ್ಮ ಔರಾದ್ ಅಂಬರೇಶ್ವರ ದೇವಸ್ಥಾನ ಎದುರು ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಂತ ಹೇಳಿದೆವು, ಇಲ್ಲಿವರೆಗೆ ಆಗಿಲ್ಲ. ಮತ್ತು ವಿಶೇಷವಾಗಿ ಔರಾದ್ ದೇವಸ್ಥಾನ ಎದುರುಗಡೆ ಏನದ ಈ ಮೀನಿನ ದುಕಾನು, ಆಮೇಲೆ ಕೋಳಿ ದುಕಾನು, ಚಿಕನು, ಮಟನ್ ಇವೆಲ್ಲ ದುಕಾನುಗಳವ. ನಾವೇನು ಹೇಳುತ್ತಿದ್ದೆವು, ಒಂದು 8 ದಿವಸ ಕಡೆದು ಔರಾದ್ ಅಂಬರೇಶ್ವರ ಜಾತ್ರೆ ನಿಮಿತ್ತ ಅದು ಬಂದ್ ಮಾಡಿಸ್ಬೇಕು, ಬರುವಂಥ ಭಕ್ತರಿಗೆ ಒಳ್ಳೆಯ ರೀತಿಯಿಂದ ದರ್ಶನ ಆಗಬೇಕು. ಮತ್ತು ಅಲ್ಲಿ ಏನದ ಅದು ಯಾಕೆ ಬಂದ್ ಮಾಡ್ಬೇಕಂತ ಹೇಳ್ತಿದ್ದೀವಿ ಅಂದ್ರೆ, ಎಲ್ಲ ನಮ್ಮ ಔರಾದ್ನ ಜಾತ್ರೆಗಳು ಕೂಡ್ತಾವ, ನಾಟಕ ಆಗಲಿ ಅಥವಾ ನಮ್ದೇನು ಇವು ಕೂಡ್ತಾವ, ಅಲ್ಲೇ ಕೂಡ್ತಾರೆ. ಅಲ್ಲಿ ಏನದ ಹೆಣ್ಮಕ್ಳಿಗೆ ಹೋಗ್ಲಿಕ್ಕಾಗಲ್ಲ ಉಂಟು, ಅಷ್ಟು ಗಬ್ಬ ವಾಸನೆ ಅದು. ಮತ್ತು ವಿಶೇಷವಾಗಿ ಈ ಬೀಪ್ ಏನದ ಯಾರ ಮೇಲೆ ಪರ್ಮಿಷನ್ ಇಲ್ಲ ದುಕಾನ್ದವ್ರು. ಮಾಂಸದ ಅಂಗಡಿಯನ್ನು ಮಾಡತ್ತಾರ, ಕಟ್ ಮಾಡತ್ತಾರ, ಆಮೇಲೆ ಯಾರ ಮೇಲೆ ಪರ್ಮಿಷನ್ ಇಲ್ಲ. ಆ ಪರ್ಮಿಷನ್ ಇಲ್ಲ ಅಂತ ದುಕಾನುಗಳಿಗೆ ಬಂದ್ ಮಾಡಿರಿ, ಶಾಶ್ವತವಾಗಿ ಬಂದ್ ಮಾಡಬೇಕು. ಒಂದು ವೇಳೆಗೆ ಬಂದ್ ಮಾಡಲಿಲ್ಲ ಅಂದ್ರೆ ನಾವು ಹಿಂದೂ ಪರ ಸಂಘಟನೆಗಳು ಬರುವಂಥ ದಿನಗಳು 2 ದಿನ ಟೈಮ್ ಕೊಟ್ಟಿದ್ದೆವು ಮಾನ್ಯ. ಪ್ರತಿ ವರ್ಷ ಶಿವರಾತ್ರಿನಂದು ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತಾ ಔರಾದ್ನಲ್ಲಿ. ಚರಂಡಿ, ರಸ್ತೆ, ಕಚರ ಹಾಗೂ ಮೀಟ್ ಶಾಪು, ಚಿಕನ್, ಮಟನ್, ಬೀಫ್ ಶಾಪ್ ಎಲ್ಲ ಕ್ಲೋಸ್ ಆಗಬೇಕು. ಹಾಗೆ ಪಾರ್ಕಿಂಗ್ಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇದು ಎಲ್ಲ ನೋಡ್ಕೋಬೇಕು. ನಿಮ್ಮ ಹೆಸರು? ಬಸವಕುಮಾರ್ ಚೌಕಂಪಳ್ಳಿ, ಔರಾದ್, ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ರಾಕ್ಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.